ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ನಾವು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಹೋಗ್ತಾ ಇದ್ದೀವಿ. ಸಡನ್ ಪ್ಲಾನ್ ಮಾಡಿದ್ದೀವಿ, ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಬಟ್ ಇವಾಗ ಒಂದು 5,000 ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ ನಮ್ಮ ಕಾರ್ಗೆ. ಸೊ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅನ್ಪ್ಲಾನ್ ಟ್ರಿಪ್ ಇದು. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀವಿ ಆ್ಯಂಡ್ ನೋಡೋಣ ನಿಮಗೆ ಎಲ್ಲಿಗೆ ಹೋಗ್ತೀವಿ ಏನು ಅಂತೆಲ್ಲ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ಗೈಸ್, ಆ್ಯಕ್ಚುಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿದ್ದೀನಿ. ಸೊ ಫುಲ್ ಟ್ಯಾಂಕ್ ಪೆಟ್ರೋಲ್ಗೆ 4,000 ರುಪೀಸ್ ಆಯಿತು. ಅಂದರೆ 4,000 ರುಪೀಸ್ ಆಗಿಲ್ಲ, 3,994 ರುಪೀಸ್ ಆಯಿತು. ಆ್ಯಂಡ್ ಮೇ ಬಿ ಇದರಲ್ಲಿ ಹಳೆದ್ರಲ್ಲಿ ಒಂದು 500 ಸಮಥಿಂಗ್ ಏನೋ ಪೆಟ್ರೋಲ್ ಇತ್ತು ಅನಿಸುತ್ತೆ. ಸೊ 4,500 ಅನ್ಕೋಣ ಪೆಟ್ರೋಲು. ಸೊ 37 ಲೀಟ್ರ್ ಬಂದಿದೆ. ಈಗ ಹಾಕ್ಸಿರೋದ್ರಲ್ಲಿ 36 ಲೀಟ್ರ್ ಬಂದಿದೆ. ಸಾರಿ, ಹೌದು, 36 ಲೀಟ್ರ್ ಬಂದಿದೆ. ಸೊ ನೋಡೋಣ ಮೈಲೇಜ್ ಏನು ಕೊಡುತ್ತೆ ಅಂತ ನೋಡೋಣ ಗಾಡಿ. ಆ್ಯಂಡ್ ನಾವಿವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ, ಅನ್ಪ್ಲಾನ್ ಟ್ರಿಪ್ ಮಾಡಿದ್ದೀವಿ. ಸೊ ನಾವು ಇವಾಗ ಮಾನ್ಸೂನ್ ಅಂದರೆ ಮಳೆಗಾಲ ಟೈಮ್ ಆಗಿರೋದ್ರಿಂದ ಸೊ ನಾವೆಲ್ಲಾದರೂ ಕುದುರೆಮುಖ ಆ ಸೈಡ್ ಎಲ್ಲರೂ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಬಟ್ ಗೊತ್ತಿಲ್ಲ. ಸೊ ನೋಡೋಣ ಹೋಗ್ತಾ ನಿಮಗೆ ನಾವು ಹೋಗೋ ಪ್ಲೇಸಸ್ಸು ಅಂಡ್ ನಾವೆಲ್ಲೆಲ್ಲಿ ಉಳ್ಕೊತೀವಿ, ಸ್ಟೇ ಆಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲನೂ ತೋರಿಸ್ತೀನಿ. ಆ್ಯಂಡ್ ನನ್ನ ಗಾಡಿ ಮೈಲೇಜ್ ಎಷ್ಟು ಬರುತ್ತೆ ಏನು ಎಲ್ಲನೂ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಗೈಸ್, ಇವಾಗ ಟೋಟಲ್ಲು 1,742 ಕಿಲೋಮೀಟ್ರು ನಾನು ಓಡಿಸಿದ್ದೀನಿ. ಸೊ ಇದ್ರ ಮೇಲೆ ಎಷ್ಟು ಹೋಗುತ್ತೆ ಅನ್ನೋದನ್ನು ನೋಡಿ ಮೈನಸ್ ಮಾಡಿ ನಿಮಗೆ ಮೈಲೇಜ್ನೂ ಕೂಡ ಹೇಳ್ತೀನಿ. ಆ್ಯಂಡ್ ಹೋಗೋ ಪ್ಲೇಸ್ ಕೂಡ ತೋರಿಸ್ತೀನಿ. ಈ ಟೈಮಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಏನು ಎಲ್ಲನೂ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. A few moments later. ಗೈಸ್, ಇವಾಗ ನೆಲಮಂಗಲದಲ್ಲಿ ಹಳ್ಳಿ ಮನೆ ಬಾಡೂಟ ಅಂತ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಸೊ ಊಟ ಮಾಡಿಕೊಂಡು ಮುಂದಿನ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ನೋಡಿ ಹೋಟ್ಲನ್ನು ತೋರಿಸ್ತೀವಿ. ಸೊ ಈ ಹೋಟ್ಲು ಈ ಪಕ್ಕದಲ್ಲಿ ಉಡುಪಿ ವೈಭವ್ ಇದೆ. ಸೊ ನಾವು ನಾನ್ ವೆಜ್ ಪ್ರಿಯರ್ ಆಗಿರೋದ್ರಿಂದ ಹೋಟೆಲ್ ಹಳ್ಳಿ ಮನೆ ಬಾಡೂಟಕ್ಕೆ ಹೋಗ್ತೀವಿ. ಸೊ ನೋಡೋಣ ಊಟ ಹೇಗಿರುತ್ತೆ ಏನೋ ಅದನ್ನು ಟೇಸ್ಟ್ ಮಾಡಿ ನೋಡ್ಬಿಡೋಣ. ಎಲ್ಲಿ ಕೂತ್ಕೊಳ್ಳೋಣ? ಹೌದಾ? ಇಲ್ಲ ಬಾ, ಇಲ್ಲ ಅಲ್ಲಿ ವೆಜ್ ಹೋಟ್ಲಿಗೆ ಹೋಗ್ಬಿಡ. ಗೈಸ್, ಇಲ್ಲಿ ಊಟ ಆರ್ಡ್ರ್ ಮಾಡಿದ್ದೀವಿ. ಊಟ ಬಂದಮೇಲೆ ಹೇಗಿರುತ್ತೆ ಟೇಸ್ಟು ಅಂತ ನೋಡ್ಬಿಟ್ಟು ಹೇಳ್ತೀನಿ. ಗೈಸ್, ಫಸ್ಟು ಕುಷ್ಕನ ಟೇಸ್ಟ್ ಮಾಡೋಣ. ನಾನಿವಾಗ ಕುಷ್ಕ ಆ್ಯಂಡ್ ಬೋಟಿ ಫ್ರೈ ತೊಗೊಂಡಿದ್ದೀನಿ. ಕುಷ್ಕನ ಟೇಸ್ಟ್ ಮಾಡಿ ನೋಡೋಣ ಫಸ್ಟು. ಕುಷ್ಕ ಚೆನ್ನಾಗಿದೆ. ಕುಷ್ಕದ ಒಂದು ಪೀಸ್ ಬೇರೆ ಸಿಕ್ಬಿಟ್ಟಿಲ್ಲ. ಬೋಟಿ ಒಂದು ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿದೆ, ಸೂಪರ್ ಆಗಿದೆ, ಏನು ತೊಂದರೆ ಇಲ್ಲ, ಸೂಪರ್ ಆಗಿದೆ. A few moments later. ಗೈಸ್, ಹಳ್ಳಿ ಮನೆ ಬಾಡೂಟದಲ್ಲೇನೋ ಊಟ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟೆ. ಸೊ ಸ್ವಲ್ಪ ಊಟ ಖಾರ ಇತ್ತು, ಸ್ವಲ್ಪ ಏನು ತುಂಬಾ ಖಾರ ಇತ್ತು. ಹೋಗ್ತಾ ಟೇಸ್ಟ್ ಒಂಥರ ಅಷ್ಟು 10 ಔಟ್ ಆಫ್ ಒಂದು 5 ಮಾರ್ಕ್ಸ್ ಕೊಡ್ಬೋದು ಅಷ್ಟೇ ಊಟಕ್ಕೆ. ಸೊ ಓಕೆ, ಪರವಾಗಿಲ್ಲ, ಬಂದು ಟೇಸ್ಟ್ ಮಾಡೋರು ಮಾಡ್ಬೋದು. ಬಟ್ ಫ್ಯಾಮಿಲಿಗೆ ಆ ಜಾಗ ಅಷ್ಟು ಸೂಕ್ತ ಅಲ್ಲ ಅನಿಸುತ್ತೆ. ಸೊ ನೋಡಿ, ಓಕೆ ಪರವಾಗಿಲ್ಲ, ಅದೇ 10 ಔಟ್ ಆಫ್ 5 ಕೊಡ್ಬೋದು ಅಷ್ಟೇ. ಸೊ ಬನ್ನಿ ಮುಂದೆ ನಮ್ಮ ಪಯಣನ ಕಂಟಿನ್ಯೂ ಮಾಡೋಣ. ಗೈಸ್, ಕುದುರೆಮುಖ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಕಿಲೋಮೀಟ್ರ್ ನೋಡಿದ್ರೆ 304 ಕಿಲೋಮೀಟ್ರ್ ತೋರಿಸ್ತದೆ. 745 ಹೋಗ್ತೀವಿ ಅಂತ ತೋರಿಸ್ತಾ ಇದೆ. ಬಟ್ ನಾವಿವತ್ತು ಡೈರೆಕ್ಟ್ ಕುದುರೆಮುಖಕ್ಕೆ ಹೋಗಲ್ಲ.
ಹತ್ತತ್ರ ಹೋಗಿ ಅಲ್ಲೆಲ್ಲ ಸ್ಟೇ ಮಾಡಿ ಸೊ ನಾಳೆ ಬೆಳಗ್ಗೆ ಕುದ್ರೆಮುಖಕ್ಕೆ ಹೋಗ್ತೀವಿ. ಈಗ ಎಲ್ಲಾದರೂ ಬೇರೆ ಹೋಗ್ತಾ ಬೇರೆ ಪ್ಲೇಸ್ನ ತೋರಿಸ್ಕೊಂಡು ಹೋಗ್ತೀವಿ. ಮ್ಯೂಸಿಕ್ ಹಾಕ್ತೀನಿ. ಗೈಸ್, ಇನ್ನೊಂದು ನಾನು ನನ್ನ ಕಾರ್ದು ವಿಡಿಯೋ ಹಾಕಿದಾಗ ಸುಮಾರು ಜನ ಕೇಳಿದ್ರಿ, ಸರ್ ಕ್ರೂಸ್ ಕಂಟ್ರೋಲ್ ಹೆಂಗೆ ಸೆಟ್ ಮಾಡೋದು ಏನು ಅಂತ ಕೇಳಿದ್ರಿ. ಸೊ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ, ಸೊ ಗೊತ್ತಿರುತ್ತೆ ಆಲ್ಮೋಸ್ಟ್ 99% ಜನಕ್ಕೆ ಗೊತ್ತಿರುತ್ತೆ. ಸೊ ಈಗ ಬೇಸಿಕ್ ಮಾಡಲು ಅಥವಾ ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿಗೆ ಅಪ್ಡೇಟ್ ಆದವ್ರಿಗೆ ಸೊ ಈ ಆಪ್ಷನ್ ಹೇಳ್ಕೊಡ್ತಾ ಇದ್ದೀನಿ. ಹೆಂಗಪ್ಪ ಅಂತಂದರೆ ಇಲ್ಲಿ ಕ್ರೂಸ್ ಕಂಟ್ರೋಲ್ದು ಆಪ್ಷನ್ ಇರುತ್ತೆ. ಇದು ಆಲ್ರೆಡಿ ಇದನ್ನು ಪ್ರೆಸ್ ಮಾಡಿದ್ರೆ ಕ್ಯಾನ್ಸಲ್ ಆಗಿರುತ್ತೆ, ಮತ್ತು ಇದನ್ನು ಪ್ರೆಸ್ ಮಾಡಿದ್ರೆ ಕ್ರೂಸ್ ಕಂಟ್ರೋಲು ಸ್ಟಾರ್ಟಲ್ಲಿರುತ್ತೆ. ಸೊ ಇಲ್ಲಿದೆಯಲ್ಲ ಸೆಟ್ ಬಟನ್ ಅಂತ, ಸೊ ಈ ಬಟನ್ನ ಹಿಂಗೆ ಸೆಟ್ ಮಾಡೋದು. ಯಾವ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಗೈಸ್, ಹುಷಾರಾಗಿ ಬರಬೇಕು ಮೈನ್ ರೋಡಲ್ಲೆಲ್ಲ. ಸೊ ಆದಷ್ಟು ಹುಷಾರಾಗಿ ಬನ್ನಿ. ಲೈವ್ ಆಕ್ಸಿಡೆಂಟ್ ಅಪ್ಪ ಕಣ್ಮುಂದೆನೆ. ಸೊ ಓಕೆ ಇರಲಿ ಗೈಸ್, ನಾನು ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಈ ಬಟನ್ನ ಒಂದ್ಸರಿ ಹಿಂಗೆ ಮೇಲಕ್ಕೆ ಪ್ರೆಸ್ ಮಾಡಿದ್ರೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಆಗಿರುತ್ತೆ. ನೋಡಿ 63 ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಆಗಿದೆ. ನೋಡಿ ಇಲ್ಲಿ ಗ್ರೀನ್ ಕಲರ್ ಲೈಟ್ ಕಾಣ್ತಾ ಇದೆಯಲ್ಲ, ಸೊ ಅದು ಆನ್ ಆಗಿದೆ ಅಂತಂದರೆ ಕ್ರೂಸ್ ಕಂಟ್ರೋಲ್ ಆಕ್ಟಿವ್ ಆಗಿದೆ ಅಂತ. ಸೊ ನೋಡಿ ನಾವು ಇವಾಗ ಆಕ್ಸಿಲೇಟ್ರ್ ಮೇಲೆ ಕಾಲಿಡೋ ಅವಶ್ಯಕತೆನೇ ಇರಲ್ಲ. ಸುಮ್ಮನೆ ಬ್ರೇಕ್ನ ಮಾತ್ರ, ಏನಾದರೂ ಎಮರ್ಜೆನ್ಸಿ ಬಂತು ಅಂದರೆ ಬ್ರೇಕ್ನ ಮಾತ್ರ ಕಂಟ್ರೋಲ್ ಮಾಡಬೇಕು. ಸೊ ಕಂಟ್ರೋಲ್ ಮಾಡಿದ್ರೆ ಕ್ರೂಸ್ ಕಂಟ್ರೋಲ್, ಬ್ರೇಕ್ ಮೇಲೆ ಕಾಲಿಟ್ರೆ ಕ್ರೂಸ್ ಕಂಟ್ರೋಲ್ ಕ್ಯಾನ್ಸಲ್ ಆಗುತ್ತೆ. ಸೊ ಅದು ಬಿಟ್ಟರೆ ನೋಡಿ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ನಾವು ಸ್ಟೇರಿಂಗ್ನ ಕಂಟ್ರೋಲ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ಗೈಸ್, ಗಾಡಿ ಮೈಲೇಜ್ ಕೊಡುತ್ತೆ. ಸೊ ನಿಮ್ಮ ಕಾಲ್ಗೂ ಸ್ಟ್ರೆಸ್ ಇರಲ್ಲ. ಸೊ ಆರಾಮಾಗಿ ಸ್ಟೇರಿಂಗ್ ಒಂದು ಕಂಟ್ರೋಲ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಇದು ಕ್ರೂಸ್ ಕಂಟ್ರೋಲ್ನ ಉಪಯೋಗ. ಸೊ ಸುಮಾರು ಜನ ಕೇಳ್ತಾ ಇದ್ರಿ, ಸರ್ ಕ್ರೂಸ್ ಕಂಟ್ರೋಲ್ ಹೇಗೆ ಹಾಕೋದು ಏನು ಅಂತ ಕೇಳ್ತಾ ಇದ್ರಿ. ಸೊ ಸುಮ್ಮನೆ ರೋಡ್ ತೋರಿಸೋ ಬದಲು ಇದೊಂದು ಯೂಸ್ಫುಲ್ಲು ಮಾಹಿತಿ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ಸ್ಪೀಡ್ ಏನಾದ್ರು ಜಾಸ್ತಿ ಬೇಕು ಅಂತಂದರೆ ಇದನ್ನು ಮೇಲೆ ಪ್ರೆಸ್ ಮಾಡಿದ್ರೆ ಅದಕ್ಕೆ ಅದೇ ಸ್ಪೀಡ್ ಜಾಸ್ತಿ ಆಗುತ್ತೆ, ನೀವೇನು ಆಕ್ಸಿಲೇಟರ್ ತುಳಿಯೋದಿಲ್ಲ. ಕಮ್ಮಿ ಬೇಕು ಅಂದರೆ ಕಮ್ಮಿನೂ ಇದನ್ನು ಕೆಳಗಡೆ ಮಾಡಿದ್ರೆ ಇದು ಸ್ಪೀಡ್ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ಬ್ರೇಕ್ ಮೇಲೆ ಕಾಲು ಪ್ರೆಸ್ ಮಾಡಿದ್ರೆ ಸೊ ಕ್ರೂಸ್ ಕಂಟ್ರೋಲು ಆಫ್ ಆಗುತ್ತೆ. ಸೊ ಇಷ್ಟು ಕ್ರೂಸ್ ಕಂಟ್ರೋಲ್ನ ಒಂದು ಇನ್ಫಾರ್ಮೇಷನು. ಗೈಸ್, ಸಕಲೇಶ್ಪುರದಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಇವಾಗ. ಸೊ ನಾವು ಆ್ಯಕ್ಚುಲಿ ಬೆಳಗ್ಗೆ ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಿರಲಿಲ್ಲ. ಸೊ ಇವಾಗ ನಾವು ಹೋಗ್ತಾ ಇರೋದು ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಸಕಲೇಶ್ಪುರದಲ್ಲಿ ಒಂದು ರೆಸಾರ್ಟ್ನ ಬುಕ್ ಮಾಡಿದ್ವಿ ಇವಾಗ ತಾನೆ, ಹೇಮಾವತಿ ನೇಚರ್ ಸ್ಟೇ ಅಂತ. ಸಕ್ಕತ್ತಾಗಿದೆ ನೋಡಿ. ಇವಾಗ ಮಳೆ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವಾಗ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಸಕಲೇಶ್ಪುರದಲ್ಲಿ ಇವಾಗ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಬೇರೆ ಎಲ್ಲಿ ಹೋಗ್ಬೇಕು ಅಂತ ನೋಡೋಣ ಅಂತ ಇದ್ದೀವಿ. ಸೊ ಬನ್ನಿ, ಇವಾಗ ಹೇಮಾವತಿ ನೇಚರ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಸೊ ರೋಡ್ ತೋರಿಸ್ತೀನಿ. ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ. ಸೊ ಚೆನ್ನಾಗಿದೆ ವೆದರು. ಸೊ ಹೇಮಾವತಿ ನೇಚರ್ ಸ್ಟೇಗೆ ಹೋಗಿ ಸ್ಟೇ ಆಗೋಣ ಬನ್ನಿ. ನೋಡಿ ಇವಾಗ ಸ್ವಲ್ಪ ಮಳೆ ಹನಿಗಳು ಕಾರ್ ಗ್ಲಾಸ್ ಮೇಲೆ ಬೀಳ್ತಾ ಇದೆ. ಗೈಸ್ ನೋಡಿ ಏನು ಸಕ್ಕತ್ತಾಗಿದೆ. ಸೊ ಇವಾಗಿನ ಟೈಮಲ್ಲಿ ಏನಕ್ಕೆ ಜನ ಟ್ರಿಪ್ಪಿಗೆ ಬರ್ತಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೇನೆ. ಏನು ಮಸ್ತಾಗಿದೆ ನೋಡಿ ಗೈಸ್.
ಸೊ ನಾವು ಬೆಳಗ್ಗೆಯಿಂದ ಅನ್ಕೊಂತಾ ಇದ್ವಿ ಏನಪ್ಪ ಮಳೆ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಇವಾಗ ಮಳೆ ಫಾಗು ಎಲ್ಲ ಇದೆ, ಮಸ್ತಾಗಿದೆ ಗೈಸ್ ನೋಡಿ, ಸೂಪರ್. ಆ ಸೈಡ್ ನೋಡಿ, ಎಲ್ಲ ಸೈಡು ಸಕ್ಕತ್ತಾಗಿದೆ ಗೈಸ್. ನಾವು ಹೋಗ್ತಾ ಇರೋ ರೆಸಾರ್ಟು ಸಕ್ಕತ್ತಾಗಿ ಚೆನ್ನಾಗಿದೆ. ಅಂಡ್ ನಾನು ಇವಾಗಲೇ ಬುಕ್ ಮಾಡಿ ಇವಾಗ ನೋಡಿ ಇವಾಗಲೇ ಬುಕ್ ಮಾಡಿದ್ದು. ಸಕ್ಕತ್ತಾಗಿದೆ ಅನ್ಸುತ್ತೆ. ಬನ್ನಿ ಹೋಗೋಣ, ಒಂದು ಸಖತ್ ಎಂಜಾಯ್ ಮಾಡೋಣ. ಸೊ ಗೈಸ್, ರೆಸಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಊರು ಮನೆ ಅಂತ ಹೋಟೆಲ್ ಅಂತ ಬಂದಿದ್ದೀವಿ ಸಕಲೇಶ್ಪುರದಲ್ಲಿ. ಸೊ ಇವಾಗ ನಾವು ಅಕ್ಕಿ ರೊಟ್ಟಿ ಆ್ಯಂಡ್ ಚಿಕನ್ ಫ್ರೈ ಹೇಳಿದ್ದೀವಿ. ಸೊ ಬಂದಮೇಲೆ ಅದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸೊ ನಂಗೆ ಅಲ್ಲಿ ಬೆಳಗ್ಗೆ ಮಧ್ಯಾಹ್ನ ತಿಂದಿದ್ದು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಇವಾಗ ಈವ್ನಿಂಗ್ ಆಗಿದೆ. ಸೊ ಇಲ್ಲಿ ಒಂದು ಟೇಸ್ಟ್ ಮಾಡಿ ನೋಡೋಣ ಅಂತ ಬಂದಿದ್ದೀವಿ. ಮಧ್ಯಾಹ್ನ ತಿಂದಿದ್ದು ನಾನು ಅಲ್ಲಿ ನೆಲಮಂಗಲದಲ್ಲಿ ತಿಂದಿದ್ದು ತುಂಬ ಖಾರ ಇತ್ತು, ಹೊಟ್ಟೆ ಉರಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇವಾಗ ರಿಲ್ಯಾಕ್ಸೇಷನ್ ಆಗಿ ಒಂದು 5 ಗಂಟೆ ಆಗಿದೆ ಇವಾಗ ಟೈಮು. ಸೊ ಇವಾಗ ಸ್ವಲ್ಪ ಏನಾದ್ರು ಲೈಟಾಗಿ ತಿಂದ್ಕೊಂಡು ಹೋಗೋಣ ಅಂತ ಅಕ್ಕಿ ರೊಟ್ಟಿ ಆ್ಯಂಡ್ ಚಿಕನ್ ಫ್ರೈ ಹೇಳಿದ್ದೀವಿ. ನೋಡೋಣ ಇಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಹೇಳ್ತೀನಿ, ಬನ್ನಿ. ನಿಜವಾಗ್ಲೂ ಇದು ಚೆನ್ನಾಗಿದೆ. ಇದು ಓಕೆ, ಅಲ್ಲಿಗಿಂತ ಇದು ಚೆನ್ನಾಗಿದೆ. ಅಲ್ಲೂ ಹಿಂಗೆ ಹೇಳ್ದೆ ಅಂತ ಅಂದ್ಬಿಟ್ಟು, ಬಟ್ ಇದು ಓಕೆ. ಬಟ್ ಅದು ಸಖತ್ ಖಾರ ಇತ್ತು, ಸೂಪರಾಗಿದೆ. ಅಕ್ಕಿ ರೊಟ್ಟಿ ಸೇಮ್ ನಮ್ಮ ಚಿಕ್ಕಮಂಗ್ಳೂರು ಕಡೆ ಭದ್ರಾವತಿ ಕಡೆ ಮಾಡ್ದಂಗೆ ಮಾಡಿದ್ದಾರೆ. ಚಿಕನ್ ಫ್ರೈನು ಸಕ್ಕತ್ತಾಗಿದೆ, ಸೂಪರಾಗಿದೆ. ಗೈಸ್, ಒಳ್ಳೆ ವೆದರು, ಮಳೆ ಬರ್ತಾ ಇದೆ ನೋಡಿ. ಗೈಸ್, ಇವಾಗ ಹೇಮಾವತಿ ಹೋಮ್ ಸ್ಟೇಗೆ, ನೇಚರ್ ಸ್ಟೇಗೆ ಬಂದಿದ್ದೀವಿ. ಸೊ ಯಾರು ಇಲ್ವಾ ಅಂತ. ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ರೆಸಾರ್ಟ್ ಅಲ್ಲ, ಹೋಮ್ ಸ್ಟೇ. ಸುಮಾರು ಜನ ಬಂದಂಗಿದೆ, ಒಂದೇ ಒಂದು ರೂಮ್ ಇದೆ, ಕೊಡ್ತೀವಿ ಅಂತ ಹೇಳಿದ್ರು. ಸೊ ನೋಡೋಣ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ಎಲ್ಲ ಆಟ ಆಡ್ತಾ ಇದ್ದಾರೆ. ಗೈಸ್, ಇಲ್ಲಿ ಹಾಕ್ಬೋಣ, ಪಾರ್ಕಿಂಗ್ ಮಾಡಿಬಿಟ್ಟು. ಗೈಸ್, ಇದೊಂದು ಚಿಕ್ಕ ಹೋಮ್ ಸ್ಟೇಗೆ ಬಂದಿದ್ದೀವಿ. ಸೊ ನೋಡಿ ಹೆಂಗಿದೆ, ಚೆನ್ನಾಗಿದೆ, ನೈಸ್. ರೂಮ್ ಎಲ್ಲ ತೋರಿಸ್ತೀನಿ, ರೂಮ್ ಎಲ್ಲ. ಚೆನ್ನಾಗಿದೆ ಗೈಸ್. ನಮಗೊಂದು ರೂಮ್ ಕೊಟ್ಟಿದ್ದಾರೆ. ಸೊ ನೋಡಿ ರೂಮ್ ಸುತ್ತ ಹೇಗಿದೆ ಅಂತ. ಮಸ್ತಾಗಿದೆ. ಇದು ರೂಮ್ ಹಿಂದೆಗಡೆ ನೋಡಿ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಈ ರೂಮ್ ನಮ್ಗೆ ಕೊಟ್ಟಿದ್ದಾರೆ. ಸೊ ಈ ರೂಮ್ ಟೂರ್ನು ತೋರಿಸ್ಕೊಟ್ಬಿಡ್ತೀನಿ ನೋಡಿ. ಹಿಂದೆ ನೋಡಿ, ಸಕ್ಕತ್ತಾಗಿದೆ. ವಾವ್. ಸೊ ಈ ರೂಮ್ಗೆ ನಾವು ಪೇ ಮಾಡಿರೋದು ತೋರಿಸ್ತೀನಿ ನೋಡಿ. ಇದು ರೂಮು.
ಸೊ ಇಲ್ಲಿ ಆಚೆ ಕಡೆ ಕಿಟಕಿಯಿಂದ ತೋರಿಸ್ತೀನಿ ನೋಡಿ. ವಾಶ್ರೂಮ್ ಇದೆ, ತೋರಿಸಿ ಬಿಡಿ. ವಾಶ್ರೂಮ್ ಅಂತ ತೋರಿಸಿ ನೋಡಿ ಹಂಗೆ. ಇದು ವಾಶ್ರೂಮು. ಇದಕ್ಕೆ ನಾವು ಪೇ ಮಾಡಿರೋದು 3000 ರುಪೀಸ್ ಪೇ ಮಾಡಿದ್ದೀವಿ. ಸಾಕು ಒಂದು ನೈಟ್ಗೆ. ಸೊ ನಾಳೆ ಬೆಳಗ್ಗೆ ಎದ್ದು ಬೇರೆ ಕಡೆ ಹೊರಡ್ತೀವಿ. ಈಗ ನಾವು ನೆಕ್ಸ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು. ಸೊ ಹೋಗ್ತೀವಿ. ನೋಡೋಣ, ಸುಮಾರು ಜನ ಇದ್ದಾರೆ. ಸ್ವಲ್ಪ ಬೇರೆ ಯಾವುದೋ ಗ್ರೂಪ್ ಬಂದಿದೆ. ಸೊ ಹಂಗಾಗಿ ಸ್ವಲ್ಪ ಅವರೆಲ್ಲ ಮೇಲೆ ಬಂದಮೇಲೆ ನಾವು ಹೋಗ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಹೋಗ್ತೀವಿ. ಗೈಸ್ ಇಲ್ಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಇದೆ ನೇಚರು. ವಾವ್ ಅಲ್ಲ, ಅಷ್ಟು ನೋಡಿ ಸನ್ಸೆಟ್ ಆಗ್ತಾ ಇದೆ. ಸಕ್ಕತ್ತಾಗಿದೆಯಪ್ಪ, ನನಗೊಂದು ಇಷ್ಟ ಆಯಿತು. A few moments later. ಇವಾಗ ತುಂಬ ಚಳಿ ಇದೆ. ಈ ಚಳಿಲಿ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಶಶಿ ಇಲ್ಲಿ ಪಾಪ ಬರುತ್ತೆ ನೋಡಿ. ಕ್ಯಾಮ್ರಾ ಕೈ ಹಿಡ್ಕೊಂಬಾರ್ದು. ಇದೆ ಗೊತ್ತಾ? ಏನಾಗಲ್ಲ, ಹೋಗು ಸ್ವಲ್ಪ ಅಷ್ಟೇ. ಇಳಿರಿ. ಯಾಕೆ ಇರು ಪಪ್ಪ ಇಳಿಯುತ್ತೆ. ಇರು ಪಪ್ಪು. ಪಪ್ಪನೇ ಬೇಕಾ ನಮಗಲ್ಲ? ಇಲ್ಲ ಹಾಕು, ಅಲ್ಲಿ ಮಾಡಿದ್ಮೇಲೆ. ಹಾಕಿ. ಯಾವ ಈ ಕೈ ಕಣ. ಏನು ಚಳಿ. ಸ್ವಲ್ಪ ಸೀರೆ ಬಂದ್ಬಿಡಿ, ಒಂದ್ಸಲ ಬಂದ್ಬಿಡಿ. ಒಂದು ಕೋಲ್ಡ್ ಆಗಿಬಿಡಿ. ಏನು ಚಳಿ. ಬಾ ಈಗ ಬಾ. ಪಾಪ ಬಂತು. ಅವನೇ ಬರ್ತಾನೆ ಇವಾಗ. ಹೇಳ್ಕೊಳಂಗೆ ಅದನ್ನ ಹಿಡ್ಕೋ ಪಾಪು ನೀನು. ಕೇಳ್ತಾ ಇದ್ದೀನಿ ಅಷ್ಟೇ. ಆಗೋಯ್ತು ಕಾಲ್ ಬಡಿ. ಏನಾಗಲ್ಲ, ಏನೂ ಆಗಲ್ಲ. ಏನಾಗಲ್ಲ ನೋಡು.
ಅಯ್ಯಪ್ಪ ಎಷ್ಟು ಚಳಿ ಆಗ್ತಾ ಇದೆ ಅಂತಂದರೆ, ಅಯ್ಯಪ್ಪ ಈ ಸಕಲೇಶ್ಪುರದಲ್ಲಿ ಇವಾಗ ಒಂದು 8 ಗಂಟೆ ಆಗಿದೆ. ಫುಲ್ಲು ಚಳಿ ಇದೆ. ಈ ಚಳಿಲಿ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದಿದ್ದೀನಿ. ಗೈಸ್, ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.